ನಾವು ಇವತ್ತು ಭಾಳ ಪ್ರಮುಖವಾದಂಥ ಪಾರ್ಕ್ಗಳ ಬಗ್ಗೆ, ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಪಾರ್ಕಲ್ಲಿ 5% ಜಾಗವನ್ನು ಇವತ್ತು ಪ್ರೈವೇಟ್ಗೆ ಮಾರೋ ಅಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಅದಾನಿ ಕೈವಾಡ ಇದೆ. ಅದಾನಿ ಅವರು ಟನಲ್ ರೋಡ್ ತಗೊಂಡಿದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ನಿನ್ನೆ ಅದಾನಿಯವರು ಡಿ ಕೆ ಶಿವಕುಮಾರ್ ಮನೆಗೆ ಬಂದು ಅವರು ಒಪ್ಪಿಗೆ ಕೊಟ್ಟ ಮೇಲೆ ಇವತ್ತು ಬಿಲ್ಲನ್ನು ತಂದಿದ್ದಾರೆ. ಅಂದರೆ ಬೆಂಗಳೂರಿನ ಲಾಲ್ಬಾಗು ಗೋವಿಂದ ಗೋವಿಂದ, ಸ್ಯಾಂಕೇಕ್ ಟ್ಯಾಂಕು ಗೋವಿಂದ ಗೋವಿಂದ, ಕಬ್ಬನ್ ಪಾರ್ಕು ಗೋವಿಂದ ಗೋವಿಂದ. ಬೆಂಗಳೂರು ಜನರ ಶಾಪ. ಈಗಾಗಲೇ ಬೆಂಗಳೂರು ಗಾರ್ಡನ್ ಸಿಟಿ ಇರೋದು ಪೊಲ್ಯೂಟೆಡ್ ಸಿಟಿ ಆಗ್ತಾ ಇದೆ. ನಮ್ಮದು ಒಂದು ರೀತಿ ಡೆಲ್ಲಿ ಥರ. ಡೆಲ್ಲಿ ಯಾವ ರೀತಿ ಪೊಲ್ಯೂಷನ್ ಆಗಿದೆಯೋ ಅದೇ ರೀತಿ ನಮ್ಮ ಬೆಂಗಳೂರನ್ನು ಪೊಲ್ಯೂಷನ್ ಮಾಡೋಕ್ಕೆ ಬಿಡಬೇಕಾ? ಈಗಾಗಲೇ ಬೆಂಗಳೂರು ಜನ ಲಾಲ್ಬಾಗಲ್ಲಿ ಹೋಗಿ ದಿನ ಮಕ್ಕಳು, ಶಾಲಾ ಮಕ್ಕಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಣ್ಣಿಲ್ವಾ ನಿಮ್ಮ ಸರ್ಕಾರಕ್ಕೆ? ನಾಚಿಕೆ ಆಗಲ್ಲ ನಿಮ್ಮ ಸರ್ಕಾರಕ್ಕೆ? ಈ ಬಿಲ್ ತರಕ್ಕೆ ಮುಂಚೆ ಯೋಚನೆ ಮಾಡಿದ್ರ? ಬೆಂಗಳೂರಿನ ನಾಗರಿಕರು, ಬೆಂಗಳೂರಿನ ಮಕ್ಕಳು, ಮುಂದೆ ಬರೋ ಮಕ್ಕಳು ಇವತ್ತೇ ಆಸ್ಮಾ ರೋಗದಿಂದ ನರಳ್ತಾ ಇದ್ದಾರೆ. ಇವತ್ತು ಪ್ರತಿ 10 ಜನದಲ್ಲಿ 8 ಜನಕ್ಕೆ ಆಸ್ಮಾ ಬರ್ತಾ ಇದೆ ಬೆಂಗಳೂರಲ್ಲಿ. ಬಿಕಾಸ್ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಈಗ ಮತ್ತೆ 5% ಜಾಗವನ್ನು ನೀವು ಎಲ್ಲ ಪಾರ್ಕುಗಳಲ್ಲಿ ಕೊಟ್ಟರೆ ನೀವು ಅದಾನಿನ ಕಾಂಗ್ರೆಸ್ BJP ಏಜೆಂಟ್ ಅಂತೀರ ಡೆಲ್ಲಿಯಲ್ಲಿ. ಇಲ್ಲಿ ಕಾಂಗ್ರೆಸ್ ಅವರು ಡಿ ಕೆ ಶಿವಕುಮಾರ್ ಅವರು ಅದಾನಿಯನ್ನು ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಇದು ನಿಮ್ಮ ದ್ವಂದ್ವ ನಿಲುವಲ್ವೇನು? ಈ ಬಿಲ್ಲು ಬೆಂಗಳೂರು ಜನತೆಗೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪಾರ್ಕ್ ಇದೆಯೋ ಅದಕ್ಕೆಲ್ಲ ನಗರ ಪ್ರದೇಶಗಳಲ್ಲಿ ಅದಕ್ಕೆ ವಿರೋಧ. ಜನ ರೊಚ್ಚಿಗೆ ಹೇಳಬೇಕು.